ನಾ ಡ್ರೈವರ ನೀನಲ್ಲವರ ಅದೇನ್ ತಪ್ಪಲ್ಲ ಅದೇ ಅಲ್ಲ ಅದಕ್ಕೆ ಮತ್ತೆ ಗಿಡ್ಡಿ ಬರ್ತಾಳ ನೋಡ. ಈಗ ಅದನ್ನ ನಾ ಮಾಡಕ್ ಕೇಳು. ಹುಟ್ಟಿದ ಊರಿಗೆ ಹೋದರ ಹಿಂದಿಗೆ ಬಂದೈತ್ರಿ. ಗುರುಗಳ ನಿಮ್ಮ ಸಂಘ ಅಂತ ಹೇಳ್ತಾರೆ. ಗುರು ಅನ್ನೋದು ಉಳಿಲಿಲ್ಲ, ಶಿಷ್ಯ ಅನ್ನೋದು ಉಳಿಲಿಲ್ಲ, ಅಪ್ಪ ಅನ್ನೋದು ಉಳಿಲಿಲ್ಲ, ಮಕ್ಕಳು ಅನ್ನೋದು ಉಳಿಲಿಲ್ಲ. ಎಲ್ಲಿಗೆ ಬಂದು ಸಂಘ ಐತೆ ಅಂದ್ರ ತುದಿಗೆ ಬಂದೈತೆ ಅನ್ನಂಗ ಆಗೈತಿ. ಸದ್ಯ ಬಬಲಾದಿ ಮುತ್ತ ಹೇಳಿದಂಗ ಯಾವಾಗ ಅಳಗಲ್ಲ ಹೋಗ್ತೈತೆ ಗೊತ್ತಿಲ್ಲ. ಆದ್ರೂ ಯಾರಿಗೂ ನಾಚಬೇಕಂದ್ರು ಮನಸ್ಸಿಗೆ ನಾಚಬೇಕಂತ. ಅದಕ್ಕ ಈಗ ಒಂದು ಹಾಡ ಹಾಡ್ತಂದ್ರೆ ದಯವಿಟ್ಟ ಅಂತ ತೆಗೆದಂತಾನೆ ಅದೈತೆ ನೋಡ್ರಿ. ತಾಯಿ 9 ತಿಂಗಳು ಸಾಕ್ತಾಳಂತ. ತಾಯಿ 9 ತಿಂಗಳು ಸಾಕ್ತಾಳಂತ. ಅಪ್ಪನವ ಸಾಯುತನ ಸಾಕ್ತಾನಂತ. ತಾಯಿ ತನ್ನ ಬಗಲಾಗ ತಗೊಂಡ ಇದು ಹಿಂಗೈತು ಯಪ್ಪ, ಇದು ಹಿಂಗೈತು ಯಪ್ಪ, ಹಿಂಗೈತೆ ತಿರುಗಿ ಖುಷಿಗೆ ಹೇಳ್ತಾಳಂತ. ಅಪ್ಪ ತಾವ ತನ್ನ ಹೆಗಲ ಮೇಲೆ ಇಟ್ಕೊಂಡ ಖುಷಿಗೆ ನಾ ಏನ್ ನೋಡಾಕತ್ತನ ಮಗನ, ನನಗಿಂತ ದೂರಿಂದ ನೀ ನೋಡಪ್ಪ ಅಂತೇಳಿ ಅಪ್ಪ ತೋರಿಸ್ತಾನಂತ. ಏನಾಗಿದ್ರಪ್ಪ ಅಂತಂದ್ರ ಒಂದ್ ಜಾತ್ರೆಯಾಗ ಊರ್ ಜಾತ್ರೆ ಇತ್ತು. ಸಣ್ಣ ಕೂಸಿದ್ದದ್ ಹೇಳ್ತಂತ. ಏನಪ್ಪಾ ಅಂದ್ರ ಅಪ್ಪ ನಾನು ಜಾತ್ರೆಗೆ ಬರ್ತನೋ ಅಂತಂತ. ಅವಾಗ ಅಪ್ಪ ಅಂದಪ್ಪ, ಇಲ್ಲ ನೋಡಪ್ಪ, ಇಲ್ಲಿ ನಿಮ್ಮ ಅಪ್ಪನ ಕಿಶನ್ ಖಾಲಿ ಐತಿ, ₹1 ಇಲ್ಲ. ನೀ ಅಲ್ಲಿ ವಾದಗಳ ಏನಾದ್ರು ಕೇಳಿದ್ರ ನಾ ಏನು ಕೊಡಿಸ್ಲಿ ಅಂದತ್ತ ಅಪ್ಪ. ಯಪ್ಪ ನಾ ಏನೂ ಬಿಡುದಿಲ್ಲ, ಏನೇನೂ ಬಿಡುದಿಲ್ಲ, ದಯವಿಟ್ಟು ನನ್ನ ಕರ್ಕೊಂಡು ಜಾತ್ರೆಗೆ ಹೋಗುವ ಅಂತ ಕೂಸ. ಅಪ್ಪಿದ್ದ ಜಾತ್ರೆಗೆ ಕರ್ಕೊಂಡು ಹೋತು. ಏನೋ ನಡು ವಾದ, ಜೀವ ತಡಿಬೇಕಲ್ಲ ಖುಷಿಂದ. ಆ ಕಡೆ ಒಂದ್ ಕಡೆ ನೋಡಿದ್ವಿ, ಈ ಕಡೆ ಒಂದು ಕಡೆ ನೋಡ್ತಾ ಆಗ ಬಂದ್ವಿ, ಈಗ ಬಂದ್ವಿ, ಇದನ್ನ ನೋಡಿ ಯಪ್ಪ ನನ್ನ ಅದನ್ನ ಬೇಕು, ನನಗೆ ಇದನ್ನ ಬೇಕು, ಅದನ್ನ ಬೇಕು, ಇದನ್ನ ಬೇಕು ಅನ್ನೋದ್ರೊಳಗ ಆ ಜಾತ್ರೆಗೆ ಅದಲ್ದಾಗ ಆ ಕೂಸ್ ಇದ್ದದ್ದು ಕಳ್ಕೊಂಡ್ಬಿಡ್ತತ್ತ. ಅವಾಗ ಅಪ್ಪ ಒಂದ್ ಕಡೆ, ಆ ಕೂಸ್ ಒಂದ್ ಕಡೆ. ಅವಾಗ ಆಜು ಬಾಜು ಇದ್ದ ಆ ಕೂಸ್ ಹೊಡೋದು ನೋಡಿ 4 ಮಂದಿ ಬಂದ್ರಂತ. ಯಪ್ಪ ನಿನಗೇನು ಗೋಂಬಿ ಬೇಕು, ಮಿಠಾಯಿ ಬೇಕು, ಏನು ಪುಗ್ಗ ಬೇಕು, ಏನು ಬೇಕಪ್ಪ, ನೀನು ಅಳಿದಾಡಪ್ಪ, ದಯವಿಟ್ಟು ಸುಮ್ಮ ಕುಂಡ್ರು, ನನಗೆ ಏನು ಬೇಕು ಅಂದ್ರಂತ. ಅವಾಗ ಒಂದತ್ತ, ನನಗೆ ಪುಗ್ಗ ಬೇಡ, ಏನು ಮಿಠಾಯಿ ಬೇಡ, ಬೊಂಬೈ ಮಿಠಾಯಿನೂ ಬೇಡ, ಪುಗ್ಗನೂ ಬೇಡ, ನಮಗೆ ನಮ್ಮ ಅಪ್ಪ ಬೇಕಂತ. ಅದಕ್ಕ ಅಪ್ಪ ನಾವ ಬಹಳ ದೊಡ್ಡವದಾನ ಜಗತ್ತಿನಾಗ. ತಾಯ ದೊಡ್ಡಕ್ಕೆ, ಅದ್ರಾಗೇನು ಸುಳ್ಳಲ್ಲ, ಆದ್ರ ಅಪ್ಪ ಏನು ಕಡಿಮೆ ಇಲ್ಲ. ದಯವಿಟ್ಟು ಅಪ್ಪನ ಡಾಕ್ಟರ್ ನೋಡ್ಕೊಳಕ್ ಹೋಗ್ಬೇಡ್ರಿ. ತಾಯಿ ತಂದೆನ ನಮ್ಮ ವಿಠ್ಠಲ ರುಕ್ಮಿಣಿ ಅವರ ಪಾದಕ್ಕೆ ಬೀಳುತ್ತಿದ್ದ ಮೊದಲ ಅಪ್ಪ ಅವನ ಪಾದಕ್ಕೆ ಬೀಳ್ರಿ. ಕಾಳಿಕಾದೇವಿ ಪಾದಕ್ಕೆ ಗೊತ್ತಾಗತ್ತ ನಿಮ್ಮ ತ್ರಾಸ ನಮ್ಗೆ. ಯಾಕಂದ್ರೆ ಈ ಪ್ರವಚನಗಳು ನಡೆಯಂಗಿಲ್ಲ ನಿಮ್ಗ. ಯಾಕಂದ್ರೆ ಬುದ್ಧಿ ಹೇಳೋದು ನಡೆಯಂಗಿಲ್ಲ. ಅದೇನ್ ಬೇಕು ಅದ ಬೇಕು ಅವ್ರಿಗೆ ಅಷ್ಟ. ಅದ್ರ ಜೋಡಿ ಅದು ಬೇಕ ಅಂತ ಹೇಳ್ಕೊಂತ ಅವ್ರ ಪಾದಕ್ಕೆ ಬೀಳುತ್ತಿದ್ದ ಮೊದಲ ಇವ್ರ ಪಾದಕ್ಕೆ ಬಿದ್ರಿಪ್ಪ ಅಂದ್ರ ಅವರ ಆಶೀರ್ವಾದ ನಿಮಗ ಮನಪೂರ್ತಿ ಸಿಗತೈತಿ ಅಂತ ಹೇಳ್ಕೊಂತ, ಮತ್ತೆ ನಿಮಗೆ ಇದು ಏನಾದ್ರೂ ಬಂದಿದ್ರೆ ಹೋಗಿ ಬಂದಿಪ್ಪ ತೊಡೆ ಮಂದಿ, ನಮ್ಮದೇನು ಚಿಂತಿಲ್ಲ. ಯಾಕಂದ್ರೆ ಬಹುಶಃ ಈ ಹಣ ಕೇಳಕ್ಕೆ ನೀವು ಕುಂಡ್ರೋದಿಲ್ಲ.